PSI ಕರ್ನಾಟಕ ಪ್ಲೇಲಿಸ್ಟ್ ಅಲ್ಲಿ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಕ್ಚುಲಿ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡೋಣ. ಸೊ ಓಲ್ಡ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಇನ್ ಫ್ಯೂಚರ್ ನೀವು ನೋಡ್ತಾ ಇದ್ರೆ, ಸೊ ಸಪೋಸ್ ನೀವು 2021 ಎಂಡ್ ಅಲ್ಲಿ ನೋಡ್ತಾ ಇದ್ರೆ ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿರುತ್ತೆ. ಬಟ್ ಜಸ್ಟ್ ಎಕ್ಸಾಮ್ ನಡೆದಿರೋದು 3/1/2021 ಅಂದ್ರೆ ನಿನ್ನೆ ನಡೆದಿದೆ. ಸೊ ಇವತ್ತು ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಕ್ವಶನ್ ಪೇಪರ್ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ರಚನಾ ಬಿ ಅವರು ಕ್ವಶನ್ ಪೇಪರ್ ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಸೊ ತುಂಬಾ ಧನ್ಯವಾದಗಳು ಅವರಿಗೆ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಫಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿ ಗೈಸ್. ಸೊ ಆಲ್ಮೋಸ್ಟ್ 100 ಕ್ವಶನ್ಸ್ ಇರುತ್ತೆ ಆಸ್ ಇಟ್ ಈಸ್. ಅಂಡ್ ಈ ಕ್ವಶನ್ ಪೇಪರ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ನ ಜಾಸ್ತಿ ಕೇಳಿಲ್ಲ. ಓಕೆ, ಸೊ ಬಟ್ ಪ್ರೀವಿಯಸ್ 2016 ಇಂದ 18-19 ವರೆಗೂ 40 ಮಾರ್ಕ್ಸ್ ವರೆಗೂ ಎಲೆಕ್ಟ್ರಾನಿಕ್ಸ್ ಕ್ವಶನ್ ನ ಕೇಳಲಾಗಿತ್ತು. ಬಟ್ ಇದರಲ್ಲಿ ಪ್ಯಾಟರ್ನ್ ನ ಚೇಂಜ್ ಮಾಡಿದ್ದಾರೆ. ಸೊ ವೈರ್ಲೆಸ್ PSI ಅಲ್ಲಿ ಡೆಫಿನೆಟ್ ಅಂತ ಇರಲ್ಲ ಗೈಸ್. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಜಾಸ್ತಿ ಕೇಳಬಹುದು. ಸೊ ಇಟ್ ಡಿಪೆಂಡ್ಸ್. ಓಕೆ, ಸೊ 4 ಇಯರ್ ಕೇಳಿದ್ದಾರೆ, ಈ ವರ್ಷ ಜಾಸ್ತಿ ಕೇಳಿಲ್ಲ. ಬಟ್ ನೆಕ್ಸ್ಟ್ ವರ್ಷ ಹೇಳಕ್ಕಾಗಲ್ಲ. ಕ್ವಶನ್ ಪೇಪರ್ ಸೆಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವು ನಿಮ್ಮ ಸೈಡ್ ಇಂದ ಪ್ರಿಪೇರ್ ಆಗೋದು ಒಳ್ಳೆಯದು. ಓಕೆ, ಸೊ ಫಸ್ಟ್ ಪ್ರಶ್ನೆ ಬರೋಣ. ಯಾರು ಶರೀರಶಾಸ್ತ್ರ ಅಥವಾ ಔಷಧ 2020, ಓಕೆ ಜಸ್ಟ್ ಸ್ವಲ್ಪ ವೇಟ್ ಮಾಡಿ, 2020 ನೋಬೆಲ್ ಪ್ರಶಸ್ತಿ ಪಡೆದಿದ್ದಾರೆ? ಸೊ ಇದಕ್ಕೆ 4 ಆಪ್ಷನ್ಸ್ ಇದೆ. ಹಾರ್ವೆ ಜೆ ಅಲ್ಟರ್, ದೆನ್ ಚಾರ್ಲ್ಸ್ ಎಂ ರೈಸ್ ಅಂಡ್ ಮೈಕಲ್ ಹ್ಯೂಸ್ಟನ್ ಅಂತ. ಸೊ ಇದರಲ್ಲಿ ಸರಿಯಾದಂತ ಆನ್ಸರ್ ಆಲ್ ಆಫ್ ದೀಸ್ ನೀವು ನೋಡ್ತಿರೋ ಹಾಗೆ. ಓಕೆ, ಸೊ ಇವರೆಲ್ಲರಿಗೂ 2020 ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಎಂಬ ಪದವು ಸಾಮಾನ್ಯವಾಗಿ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಇದನ್ನು ದೇಶಗಳ ಯಾವ ಗುಂಪಿನ ವ್ಯವಹಾರಗಳ ಹಿನ್ನೆಲೆಯಲ್ಲಿ ಕರೆಯಲಾಗುತ್ತದೆ? CZO, ಆಸಿಯಾನ್, ದೆನ್ SCO, ಸಾರ್ಕ್. ಸೊ ಇದು ಸಂಬಂಧಪಟ್ಟಿರೋದು ಆಸಿಯಾನ್ ದೇಶಗಳಿಗೆ. ದೆನ್ ನೆಕ್ಸ್ಟ್ 3ನೇ ಪ್ರಶ್ನೆ, ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ. ಆಡಮ್ ಸ್ಮಿತ್ ಅರ್ಥಶಾಸ್ತ್ರ, ಓಕೆ, ಭಗತ್ ಸಿಂಗ್, CF ಆಂಡ್ರ್ಯೂಸ್, CR ದಾಸ್. ಸೊ ಇವುಗಳಿಗೆ ನೆಕ್ಸ್ಟ್ ಅರ್ಥಶಾಸ್ತ್ರದ ತಂದೆ ಶಾಹಿದ್ ಅಜಮ್, ದೀನಬಂಧು, ದೇಶಬಂಧು. ಸೊ ಈ ತರ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿ ಯಾವ್ದಾಗುತ್ತೆ? ಆಪ್ಷನ್ ಡಿ, ದಟ್ ಈಸ್ 1, 2, 3 ಮತ್ತೆ 4. ಸೊ 1ಗೆ ಆಪ್ಷನ್ ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ತಂದೆ. ದೆನ್ 2ನೇದು ಭಗತ್ ಸಿಂಗ್, ಓಕೆ, ಸೊ ಅದಕ್ಕೆ 2 ಶಾಹಿದ್ ಆಜಮ್ ಅಂತ. 3ನೇದು CF ಆಂಡ್ರ್ಯೂಸ್, ಇದಕ್ಕೆ 3 ಆಗುತ್ತೆ. ಸೊ 3ನೇದು ದೀನಬಂಧು, ದೆನ್ CR ದಾಸ್, ದೇಶಬಂಧು ಅಂತ. ಸೊ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿರುವಂತ ಪೇರ್ ಆಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್, ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವುದು ಭಾರತ ಹಾಗೂ ಯಾವ ದೇಶದ ಮಧ್ಯೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಸೊ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನೋದು ಮಂಗೋಲಿಯಾ ಮತ್ತು ಭಾರತದ ನಡುವೆ ಆಗುವಂತಹ ಒಂದು ಜಂಟಿ ಸಮರಾಭ್ಯಾಸವಾಗಿದೆ. ಕೆಳಗಿನ ಯಾವ ಸ್ಥಳಗಳಲ್ಲಿ ಭಾರತೀಯ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತದೆ? ಸೊ ಮೇದಕ್ ಅಥವಾ ಆಮೇಠಿ ಅಥವಾ ಗುರ್ಗಾಂವ್ ಅಥವಾ ಕಾಸರಗೋಡು. ಸೊ ಭಾರತೀಯ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಗುರ್ಗಾಂವ್ನಲ್ಲಿ ಸ್ಥಾಪಿಸಲಾಗಿದೆ. ಅದು ಹರಿಯಾಣದಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ರೀಸೆಂಟ್ ಆಗಿ 2020 ಆಗಿರುವಂತಹ ಕರೆಂಟ್ ಅಫೇರ್ಸ್ ಕಾಯ್ಸೋದು. ಈ ಕೆಳಕಂಡವರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು? ಸೊ ಡಾಕ್ಟರ್ ಭಗವಾನ್ ದಾಸ್, ಡಾಕ್ಟರ್ ರಾಧಾಕೃಷ್ಣನ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್. ಸೊ ಭಾರತ ರತ್ನ ಫಸ್ಟ್ ಸಿಕ್ಕಿರೋದು ರಾಧಾಕೃಷ್ಣನ್ ಅವರಿಗೆ ಈ 4 ಆಪ್ಷನ್ಸ್ ಗಳಲ್ಲಿ. ಆಯ್ತಾ? ದೆನ್ 1956ರಲ್ಲಿ ರಾಜ್ಯಗಳ ಮರುಸಂಘಟನೆಯ ನಂತರ ಈ ಕೆಳಗಿನವುಗಳಲ್ಲಿ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿದ್ದರು? ಸೊ ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. 1956 ನಂತರ ರಾಜ್ಯಗಳ ಮರುಸಂಘಟನೆಯ ನಂತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿದ್ದವರು ಯಾರು? ವೀರೇಂದ್ರ ಪಾಟೀಲ್, BD ಜತ್ತಿ, ದೇವರಾಜ್ ಅರಸ್, C ನಿಜಲಿಂಗಪ್ಪ. ಸಾರಿ, CS ಅಂತ ಬರ್ತಾರೆ, S ನಿಜಲಿಂಗಪ್ಪ ಆಕ್ಚುಲಿ ಅದು. ಇದರಲ್ಲಿ CS ಅಂತ ಬರ್ತಾರೆ, C ತಪ್ಪಾಗಿ ಬರ್ತಿದ್ದಾರೆ. ಆಯ್ತಾ? ಈ ಕಡೆ ಕರೆಕ್ಟ್ ಆಗಿ ಬರ್ತಿದ್ದಾರೆ. S ನಿಜಲಿಂಗಪ್ಪ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್, ಮೊದಲ ಮಹಿಳಾ ಗವರ್ನರ್ ಯಾರು? ಸೊ ಭಾರತದ ಮೊದಲ ಮಹಿಳಾ ಗವರ್ನರ್ ಸರೋಜಿನಿ ನಾಯ್ಡು ಅವರಿದ್ದಾರೆ. ಸೊ ತುಂಬಾ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್, ಈ ಕೆಳಗಂಡ ಖಂಡಗಳನ್ನು ಅವುಗಳ ಗಾತ್ರದ ಅನುಗುಣವಾಗಿ ಬರೆಯಿರಿ. ಸೊ ಆಫ್ರಿಕಾ, ಏಷ್ಯಾ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಸೊ ಅರೇಂಜ್ ದ ಕಂಟೆಂಟ್ಸ್ ಬೈ ಸೈಜ್. ಓಕೆ, ಸೊ ಸೈಜ್ ಇನ್ ಪ್ರಕಾರ ಅರೇಂಜ್ ಮಾಡಬೇಕು. ಫಸ್ಟ್ ಯಾವ್ದು ಬರುತ್ತೆ? ಏಷ್ಯಾ ಬರುತ್ತೆ, ದೆನ್ ಆಫ್ರಿಕಾ ಬರುತ್ತೆ, ದೆನ್ ಉತ್ತರ ಅಮೆರಿಕ ಬರುತ್ತೆ, ಆಮೇಲೆ ದಕ್ಷಿಣ ಅಮೆರಿಕ ಬರುತ್ತೆ. ಓಕೆ, ಸೊ ಏಷ್ಯಾ ಫಸ್ಟ್ ಬರುತ್ತೆ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ. ಓಕೆ, ದೆನ್ ಕೆಳಗಿನವುಗಳಲ್ಲಿ ಅರೆ ಸೈನಿಕ ಪಡೆಗಳು, ಓಕೆ, ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಕರಿತೀವಲ್ಲ, ಸೊ ಯಾವ್ದಿದೆ ಅಂತ ಕೇಳಿದ್ದಾರೆ. RR ಇದೆ, BSF ಇದೆ, CISF ಇದೆ, ಟೆರಿಟೋರಿಯಲ್ ಆರ್ಮಿ ಅಂತ ಬರುತ್ತೆ. ಸೊ ಇದರಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ಇರೋದು 2, ದಟ್ ಈಸ್ BSF ಮತ್ತೆ CISF. ಸೊ ಆಪ್ಷನ್ ಬಿ ಸರಿಯಾದಂತ ಆಯ್ಕೆ ಆಗುತ್ತೆ.
ದೆನ್ ಕೌಂಟ್ ಅಲ್ಬರ್ಟಾ ಬೋನಾಕೋಸಾ ಓಕೆ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ? ಅತ್ಯುತ್ತಮ ಕೆಲಸಕ್ಕಾಗಿ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ. ಸೊ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಸಲ್ಲುವಂತಹ ಒಂದು ಪ್ರಶಸ್ತಿಯಾಗಿದೆ ಕೌಂಟ್ ಅಲ್ಬರ್ಟಾ ಬೋನಾಕೋಸಾ. ನೆಕ್ಸ್ಟ್ 12ನೇ ಪ್ರಶ್ನೆ, ಯಾವ ಕ್ಷೇತ್ರದಲ್ಲಿ ಬೋರ್ಲಾಗ್ ಪ್ರಶಸ್ತಿ ನೀಡಲಾಗುತ್ತದೆ? ಸೊ ನಾರ್ಮನ್ ಬೋರ್ಲಾಗ್ ಅವರು ತುಂಬಾ ಪ್ರಸಿದ್ಧ ವಿಜ್ಞಾನಿ. ಸೊ ವಿಜ್ಞಾನ ಕ್ಷೇತ್ರದಲ್ಲಿ ಆಬ್ವಿಯಸ್ಲಿ ಇದನ್ನ ಕೊಡಲಾಗುತ್ತದೆ. ಆಲ್ ರೈಟ್. ಸೊ ನೆಕ್ಸ್ಟ್ 13ನೇ ಪ್ರಶ್ನೆ, ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಮೊದಲ ಪ್ರಶಸ್ತಿ ಸಿಗುತ್ತದೆ ಸಾಹಿತ್ಯದಲ್ಲಿ, ಆಯ್ತಾ. ಸೊ 14ನೇ ಪ್ರಶ್ನೆ, RC ಸರ್ಕ್ಯೂಟ್ ನಲ್ಲಿ ಪ್ರವಾಹಕ್ಕೆ ಪೂರ್ಣ ವಿರೋಧ ಯಾವುದರಿಂದ ಉಂಟಾಗುತ್ತದೆ? ಸೊ ಇದು ಎಲೆಕ್ಟ್ರಾನಿಕ್ಸ್ ಪ್ರಶ್ನೆ ಗೈಸ್, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋದು. RC ಸರ್ಕ್ಯೂಟ್ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿತ್ತು. ಸೊ ಆಲ್ಮೋಸ್ಟ್ ಇದಕ್ಕೆ ಆನ್ಸರ್ ಮಾಡಿದಿರಿ ಅಂತ ಅನ್ಕೊಳ್ತೀವಿ. ಸೊ ಪ್ರತಿರೋಧ, ಇಂಪಿಡೆನ್ಸ್, ಇಂಡಕ್ಟೆನ್ಸ್, ರಿಯಾಕ್ಟೆನ್ಸ್, ರೆಸಿಸ್ಟೆನ್ಸ್ ಅಂತ ಇದೆ. ಸೊ RC ಸರ್ಕ್ಯೂಟ್ ಅಲ್ಲಿ ಇಂಪಿಡೆನ್ಸ್ ಇರುತ್ತೆ, ಯಾಕಂದ್ರೆ ಇದು AC ಸರ್ಕ್ಯೂಟ್ ಆಗಿರುತ್ತೆ. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಿಮೋನಿಕ್ ಕೋಡ್ಸ್ ಅಂಡ್ ಮಷಿನ್ ಕೋಡ್ಸ್? ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಮಷಿನ್ ಕೋಡ್ಸ್ ಮತ್ತೆ ನಿಮೋನಿಕ್ ಕೋಡ್ಸ್ ಗಳ ಮಧ್ಯೆ ಡಿಫರೆನ್ಸ್ ಏನಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದೇ ಡಿಫರೆನ್ಸ್ ಇರೋದು ಗೈಸ್, ಮಷಿನ್ ಕೋಡ್ಸ್ ಆರ್ ಇನ್ ಬೈನರಿ, ನಿಮೋನಿಕ್ ಕೋಡ್ಸ್ ಆರ್ ಇನ್ ಶಾರ್ಟ್ ಅಂಡ್ ಇಂಗ್ಲಿಷ್. ಸೊ ನಿಮೋನಿಕ್ ಕೋಡ್ಸ್ ಅಂದ್ರೆ ಜನರಿಗೆ ಅರ್ಥ ಆಗೋದು, ಹ್ಯೂಮನಿಗೆ ಅರ್ಥ ಆಗುವಂತ ಕೋಡ್ಸ್ ನ ನಿಮೋನಿಕ್ ಕೋಡ್ಸ್ ಅಂತ ಕರಿತೀವಿ. ಬಟ್ ಮಷಿನ್ ಕೋಡ್ಸ್ ಅಂತಂದ್ರೆ ಬೈನರಿ ಕೋಡ್ಸ್ ಇರುತ್ತೆ, ಕಂಪ್ಯೂಟರ್ ಮಾತ್ರ ಅರ್ಥ ಆಗುತ್ತೆ. ಸೊ ಇದು ಡೈರೆಕ್ಟ್ ಕ್ವಶನ್ ನಾವು ಡಿಸ್ಕಸ್ ಮಾಡಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಮಾಡಿದ್ವಿ ಈ ತರನಂತ ಕ್ವಶನ್ಸ್ ನ. ಓಕೆ, ಸೊ ಎಕ್ಸಾಕ್ಟ್ ಕ್ವಶನ್ಸ್ ಫ್ರೇಮ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಗೈಸ್. ತಟಸ್ಥವಲ್ಲದ ಉಪಪರಮಾಣುವಿನ ತೆಗೆದುಹಾಕುವಿಕೆಯು ಪರಮಾಣುವನ್ನು ಒಂದು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಅಂದ್ರೆ ಒಂದು ನ್ಯೂಟ್ರಲ್ ಒಂದು ಎಲಿಮೆಂಟ್ ಇರುತ್ತೆ, ಅದರಿಂದ ಒಂದು ಚಾರ್ಜ್ ನ ತೆಗೆದ್ರೆ ಅದೇನಾಗುತ್ತೆ, ಚಾರ್ಜ್ ಅಯಾನ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಆಗ್ಬಹುದು ಅಥವಾ ನೆಗೆಟಿವ್ ಚಾರ್ಜ್ ಆಗ್ಬಹುದು, ಬಟ್ ಚಾರ್ಜ್ ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ ಎ ಚಾರ್ಜ್ ಅಯಾನ್ ಆಗುತ್ತೆ ಅಂತ ಸರಿಯಾದಂತ ಆಯ್ಕೆ ಆಗುತ್ತೆ. ಓಕೆ, ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವ ಸಾಫ್ಟ್ವೇರ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಅಂತ, ಇದು ಕೂಡ ಡಿಸ್ಕಸ್ ಮಾಡಿರುವಂತಹ ಪ್ರಶ್ನೆ ಇದೆ ಗೈಸ್. ಓಕೆ, ಸೊ ಇದು ಸಿಂಪಲ್. ಮೈಕ್ರೋ ಪ್ರೊಸೆಸರ್ ಅಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ 8086, 8085, 8051 ಇವೆಲ್ಲವೂ ಮೈಕ್ರೋ ಪ್ರೊಸೆಸರ್, ಮೈಕ್ರೋ ಕಂಟ್ರೋಲರ್ ಬರುತ್ತೆ. ಸೊ ಇದರಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬರೀತೀವಿ. ಸೊ ಇದು ಕೂಡ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ದೆನ್ ಇದು ಕೂಡ ಎಲೆಕ್ಟ್ರಾನಿಕ್ ಸೈನ್ಸ್ ರಿಲೇಟೆಡ್ ಪ್ರಶ್ನೆ. ಪ್ರವಾಹದ ಘಟಕ ಮತ್ತು ಚಿಹ್ನೆಗಳು ಯಾವುವು? ಅಂದ್ರೆ ವಾಟ್ ಆರ್ ದ ಯೂನಿಟ್ಸ್ ಆಫ್ ಸಿಂಬಲ್ ಫಾರ್ ಕರೆಂಟ್? ಸೊ ಕರೆಂಟ್, ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡಿದ್ದೀವಿ ಓಮ್ಸ್ ಲಾದಲ್ಲಿ. ಸೊ ನೀವು ನೋಡಿಲ್ಲ, ಇನ್ ಫ್ಯೂಚರ್ ನೀವು ನೋಡ್ತಾ ಇದ್ರೆ ಪ್ಲೀಸ್ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ. ಆಲ್ಮೋಸ್ಟ್ ಆಲ್ ವಿಡಿಯೋಸ್ ನಾವು ಇದ್ರ ಮೇಲೆ ಅಪ್ಲೋಡ್ ಮಾಡಿದ್ದೀವಿ. ಸೊ ಇನ್ ಕೇಸ್ ಇದರಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ಚಾನ್ಸಸ್ ಇರುತ್ತೆ. ಸೊ ಸೇಫರ್ ಸೈಡ್ ಅಲ್ಲಿ ನೀವು ಪ್ರಿಪೇರ್ ಆಗಿ ಪ್ಲೇ ಲಿಸ್ಟ್ ಅನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಸೊ ಕರೆಂಟ್ ನ ಯಾವ್ದ್ರಿಂದ ಹೇಳ್ತೀವಿ? ಆಂಪಿಯರ್ ಅಲ್ಲಿ ಹೇಳ್ತೀವಿ, ಅದಕ್ಕೆ ಎ ಅನ್ನೋದು. ಸೊ ಕೂಲಂಬು ಚಾರ್ಜ್ ಎಕ್ಸಾಂಪಲ್ ಆಗಿದೆ, ಮತ್ತೆ ಇದು ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಇದು ಕೂಲಂ, ಕ್ಯೂಗೆ ಇದು ಸಿಂಬಲ್ ಕ್ಯೂ ಇರುವುದು ಕೂಲಂಗೆ, ದೆನ್ ಆಂಪಿಯರ್. ಸೊ ಸರಿಯಾದಂತ ಆನ್ಸರ್ ಇದಾಗುತ್ತೆ, ಆಂಪಿಯರ್, ಅದಕ್ಕೆ ಸಿಂಬಲ್ ಎ. ಸೊ ನೆಕ್ಸ್ಟ್ ಏನಿದೆ, ಮತ್ತೆ ವಿಜ್ಞಾನ ಪ್ರಶ್ನೆ ಇದೆ ನೋಡಿ. ಬ್ಯಾಟರಿಗಳು ಇಂಧನ ಕೋಶಗಳಿಂದ ಭಿನ್ನವಾಗಿದೆ. ಸೊ ಯಾವ್ದ್ರಿಂದ ಭಿನ್ನವಾಗಿದೆ? ಬ್ಯಾಟರಿ ಇಸ್ ಅ ಕ್ಲೋಸ್ಡ್ ಸಿಸ್ಟಮ್. ಸೊ ಒಂದು ಬ್ಯಾಟರಿ ಅಂದ್ರೆ ಕ್ಲೋಸ್ ಸಿಸ್ಟಮ್ ಇರುತ್ತೆ, ಬಟ್ ಇಂಧನ ಸೆಲ್ ಅಂತಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಸೇರ್ಬಿಟ್ಟು ಎನರ್ಜಿ ಮತ್ತೆ ವಾಟರ್ ಪ್ರೊಡ್ಯೂಸ್ ಮಾಡುವಂತ ಹೈಡ್ರೋಜನ್ ಸೆಲ್ಸ್ ಇದೆ, ಅದು ಕ್ಲೋಸ್ ಸಿಸ್ಟಮ್ ಅಲ್ಲ, ಅದು ಇದು ಓಪನ್ ಸಿಸ್ಟಮ್ ಅದು. ಬಟ್ ಬ್ಯಾಟರಿ ಮಾತ್ರ ಕ್ಲೋಸ್ ಸಿಸ್ಟಮ್ ಇರುತ್ತೆ, ನ್ಯೂಟ್ರಲ್ ಎಮಿಟ್ ಆಗಿರುವಂತ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಮತ್ತೆ ಅಬ್ಸಾರ್ಬ್ ಆಗುತ್ತೆ. ಓಕೆ, ಸೊ 20 ಯಾವ ರೆಕ್ಟಿಫೈರ್ಗೆ 4 ಡಯೋಡ್ಗಳು ಬೇಕಾಗುತ್ತವೆ? ಸೊ ಇದು ಕೂಡ ನಾನು ಇದ್ರ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್, ಬ್ರಿಡ್ಜ್ ರೆಕ್ಟಿಫೈರ್. ಓಕೆ, ಸೊ ಇದೆಲ್ಲವೂ ಡಿಸ್ಕಸ್ ಮಾಡಿರೋದಿದೆ. ಸೊ ನಾನು ಡಯಾಗ್ರಾಮ್ ಅಲ್ಲಿ ಅದಕ್ಕೆ ಜಾಸ್ತಿ ಡಯಾಗ್ರಾಮ್ಸ್ ನ ಯೂಸ್ ಮಾಡಿರೋದು, ನೀವು ಪ್ಲೇ ಲಿಸ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ವಿಚ್ ರೆಕ್ಟಿಫೈರ್ ರಿಕ್ವೈರ್ಸ್ 4 ಡಯೋಡ್ಸ್? ಓಕೆ, ಸೊ ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ಒಂದೇ ಒಂದು ರೆಕ್ಟಿಫೈರ್ ಇರುತ್ತೆ, ಫುಲ್ ವೇವ್ ಅಲ್ಲಿ 2 ರೆಕ್ಟಿಫೈರ್ ಇರುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಮಾಡಿರ್ತೀವಿ. ಬ್ರಿಡ್ಜ್ ರೆಕ್ಟಿಫೈರ್ ಅಲ್ಲಿ ಮಾತ್ರ 4 ರೆಕ್ಟಿಫೈರ್ ಬೇಕಾಗುತ್ತೆ. ಸೊ ಸರಿಯಾದಂತ ಆನ್ಸರ್ ಬ್ರಿಡ್ಜ್ ಟೈಪ್ ರೆಕ್ಟಿಫೈರ್ ಆಗುತ್ತೆ. ಸೊ ಇದು ಕೂಡ ಡಿಸ್ಕಸ್ ಮಾಡಿರುವಂತ ಪ್ರಶ್ನೆ ಗೈಸ್. ದೆನ್ ಒಂದು ಪರಮಾಣು ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಿರ್ಧರಿಸಲಾಗುತ್ತದೆ? ಸೊ ಇದೆಲ್ಲರಿಗೂ ಗೊತ್ತಿರುವಂತದ್ದು, ಪ್ರೋಟಾನ್ಸ್ ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಸರ್ಕ್ಯೂಟ್ ಡ್ಯಾಶ್ ಇದ್ದರೆ ಮಾತ್ರ ವೋಲ್ಟೇಜ್ ಪ್ರವಾಹದ ಮೇಲೆ ಪ್ರಭಾವ ಬೀರುತ್ತದೆ. ಸೊ ಸರ್ಕ್ಯೂಟ್ ಹೇಗಿದ್ರೆ ವೋಲ್ಟೇಜ್ ಪ್ರವಾಹ ಅಂದ್ರೆ ಕ್ಲೋಸ್ ಲೂಪ್ ಇದ್ದಾಗ ಮಾತ್ರ. ಸೊ ಈ ಪ್ರಪಂಚದಲ್ಲಿ ಯಾವುದೇ ಇದ್ರೂ ಕ್ಲೋಸ್ ಲೂಪ್ ಸಿಸ್ಟಮ್ ಮಾತ್ರ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಆಲ್ಮೋಸ್ಟ್ ಈ ಪ್ರಶ್ನೆಗೆ ಇಂಥ ಪ್ರಶ್ನೆಗೆ ಕ್ಲೋಸ್ ಲೂಪ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಇರುತ್ತೆ. ದೆನ್ ಪ್ರಾಯೋಗಿಕ ಅನ್ವಯಿಕೆಗಳಲ್ಲಿ ಬ್ಯಾಟರಿ ವೋಲ್ಟೇಜ್. ಸೊ ಇನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬ್ಯಾಟರಿ ವೋಲ್ಟೇಜ್ ಈಸ್ ಲೋವರ್ಡ್ ಆಸ್ ದ ಲೋಡ್ ಇನ್ಕ್ರೀಸಸ್. ಸೊ ಒಂದು ಬ್ಯಾಟ್ರಿಗೆ ನೀವು ಓಕೆ ಒಂದು 10 ವೋಲ್ಟ್ ಬ್ಯಾಟ್ರಿ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ 30 ವೋಲ್ಟ್ 10 ವೋಲ್ಟ್ ಒಂದು ಯಾವ್ದಾದ್ರು ಕಾಂಪೋನೆಂಟ್, ಅದಕ್ಕೆ ಒಂದು 10 ವೋಲ್ಟ್ ಚಾರ್ಜರ್ ಕನೆಕ್ಟ್ ಮಾಡಿದ್ರೆ
ಅದ್ರ ವೋಲ್ಟೇಜು ಕಮ್ಮಿ ಆಗ್ತಾ ಹೋಗುತ್ತೆ. ಏನಕ್ಕಂದ್ರೆ ವೋಲ್ಟೇಜ್ ಡ್ರಾಪ್ ಇರುತ್ತೆ, V = I × R ಫಾರ್ಮುಲಾ ಪ್ರಕಾರ. ಸೊ ಡ್ರಾಪ್ ಆಗ್ತಾ ಹೋಗುತ್ತೆ. ಓಕೆ ಗೈಸ್, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವಾಗ 24ನೇ ಪ್ರಶ್ನೆ. ಸೊ ನಿಮ್ಮ ಸ್ನೇಹಿತರು ನಿಮ್ಮ ಮುಂದೆ ಮೂರ್ಛೆ ಹೋದರೆ ಏನು ಮಾಡುತ್ತೀರಾ? ಸೊ ಸಿಂಪಲ್ ಜನರಲ್ ಅವೇರ್ನೆಸ್ ಕ್ವಶನ್ಸ್ ಇದು. ಸೊ ಹೆದರುವಿರಿ, ನಿಮ್ಮ ಸ್ನೇಹಿತನ ಅಮ್ಮನಿಗೆ ಕರೆ ಮಾಡುವಿರಿ, ಆಂಬ್ಯುಲೆನ್ಸ್ಗೆ ಕರೆ ಮಾಡುವಿರಿ, ನಿಮ್ಮ ಸ್ನೇಹಿತನಿಂದ ದೂರ ಹೋಗುವಿರಿ. ಸೊ ಆಬ್ವಿಯಸ್ಲಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಬೇಕು. ಸೊ ಕಾಮನ್ ಸೆನ್ಸ್ ಇದೆ. ನಿಮ್ಮ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದರೆ ನೀವು ಏನು ಮಾಡುತ್ತೀರಾ? ಸೊ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಬೇಕು. ಇದು ಕೂಡ ಕಾಮನ್ ಸೆನ್ಸು. ಸೊ ನಿಮ್ಮ ಎಲೆಕ್ಟ್ರಾನಿಕ್ಸ್ ಪುಸ್ತಕಗಳನ್ನ ಪಡೆದುಕೊಳ್ಳಿ. ನೋಡಿ, ನಮ್ಮ ಎಲೆಕ್ಟ್ರಾನಿಕ್ಸ್ ನಾವು ಸ್ಟಡಿ ಮಾಡಿರ್ತೀವಿ ಅಂತ ನಮ್ಮ ಎಲೆಕ್ಟ್ರಾನಿಕ್ಸ್ ಮಟೀರಿಯಲ್ ನಾವು ಸೇವ್ ಮಾಡ್ತೀವಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ತುಂಬಾ ಫನಿ ಆಗಿರುವಂತ ಆಪ್ಷನ್ ಇದೆ. ದೆನ್ ದಿಗಿಲು, ಪ್ಯಾನಿಕ್ ಆಗ್ತೀರಾ. ನೆಕ್ಸ್ಟ್ ನಿಮ್ಮ ಹತ್ತಿರದ ಕುಟುಂಬ ಸದಸ್ಯರನ್ನು ಕರೆ ಮಾಡಿ. ಓಕೆ, ಸೊ ಅದರಲ್ಲಿ ಯಾವುದೂ ಇಲ್ಲ. ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಬೇಕು, ಬೆಂಕಿ ಹತ್ತಿರ. ಓಕೆ, ಸೊ ನೆಕ್ಸ್ಟ್ ನಾಗರಿಕನಿಗೆ ಅಪರಾಧ ಸ್ಥಳದಲ್ಲಿ ಪ್ರಥಮ ಸ್ಥಾನ ಯಾವುದು? ಸೊ ಕವರಿಂಗ್ ದ ವಿಕ್ಟಿಮ್ನ ಕವರ್ ಮಾಡ್ಬೇಕಲ್ಲಿ. ಭಾರತದ ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುದು ಹಳೆಯದು ಮತ್ತು ಇನ್ನೂ ತೈಲವನ್ನು ಉತ್ಪಾದಿಸುತ್ತದೆ? ಸೊ ಎಲ್ಲಕ್ಕಿಂತ ಹಳೆಯದು ನಮ್ಗೆ ಗೊತ್ತು, ದಿಗ್ಬಾಯ್. ಮತ್ತೆ ಅಲ್ಲಿ ಇನ್ನೂ ಕೂಡ ಆಯಿಲ್ ಬರ್ತಾ ಇದೆ. ಸೊ ಅಲ್ಲಿಂದ ಇನ್ನೂ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. 28ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಯಾಂತ್ರಿಕವಾಗಿ ರೂಪುಗೊಂಡ ಬಂಡೆ? ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ಯಾಂಡ್ ಸ್ಟೋನ್ ಆಗುತ್ತೆ ಗೈಸ್. ಸಾಲ್ಟ್ ರಾಕ್, ಲೈಮ್ ಸ್ಟೋನ್, ಜಿಪ್ಸಮ್ ಇವೆಲ್ಲವೂ ಯಾಂತ್ರಿಕವಾಗಿ ಆಗಿಲ್ಲದ್ದು. ಸೊ ಸ್ಯಾಂಡ್ ಸ್ಟೋನ್ ಯಾಂತ್ರಿಕವಾಗಿ ಆಗಿದೆ. ದೆನ್ ಈ ಕೆಳಗಿನ ನಗರಗಳಲ್ಲಿ ಕ್ಯಾನ್ಸರ್ ಉಷ್ಣವಲಯಕ್ಕೆ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವುದು ಹತ್ತಿರದಲ್ಲಿದೆ? ಆಬ್ವಿಯಸ್ಲಿ ಕೋಲ್ಕತ್ತಾ ಇದೆ. ಸೊ ತುಂಬಾ ಫೇಮಸ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ 30ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಜನಸಂಖ್ಯೆಯ ಕೊರೋಲ್ ಇನ್ಫಾರ್ಮೇಶನ್ ಆಗಿರುತ್ತದೆ? ಸೊ ನಾರ್ತ್ ಅಟ್ಲಾಂಟಿಕ್ ಓಷಿಯನ್ ಅಂತ. ಸೊ ಸ್ವಲ್ಪ ಟ್ರಿಕಿ ಕ್ವಶನ್. ನೆಕ್ಸ್ಟ್ ಜನಸಂಖ್ಯಾ ಅಂತರ ಅಥವಾ ಡೆಮೋಗ್ರಾಫಿಕ್ ಗ್ಯಾಪ್ ಎಂಬ ಪದವು ವ್ಯತ್ಯಾಸವನ್ನು ಸೂಚಿಸುತ್ತದೆ. ಜನನ ಮತ್ತು ಸಾವಿನ ಪ್ರಮಾಣದ ನಡುವಿನ ವ್ಯತ್ಯಾಸವನ್ನು ಡೆಮೋಗ್ರಾಫಿಕ್ ಗ್ಯಾಪ್ ಅಥವಾ ಜನಸಂಖ್ಯಾ ಅಂತರ ಅಂತ ಕರಿತೀವಿ. ಓಕೆ, ಸೊ ಹೆಣ್ಣು ಮತ್ತು ಗಂಡಿನ ನಡುವುದು ಲಿಂಗಾನುಪಾತ. ಸೊ ಮರಣ ಮತ್ತು ಜನನ ಇದು ಜನಸಂಖ್ಯಾ ಅಂತರ. ಡೌನ್ ವಾರ್ಪಿಂಗ್ ನಿಂದಾಗಿ ಈ ಕೆಳಗಿನ ಪೂರ್ವದಲ್ಲಿ ಹರಿಯುವ ನದಿಗಳಲ್ಲಿ ಯಾವುದು ಬಲ್ ಅಲೈ ರಿಫ್ಟ್ ವ್ಯಾಲಿ ಹೊಂದಿದೆ? ಸೊ ಆಬ್ವಿಯಸ್ಲಿ ದಾಮೋದರ್. ಇದು ಕೂಡ ರಿಪೀಟ್ ಆಗಿರುವಂತಹ ಕ್ವಶನ್ ಇದೆ. ದಾಮೋದರ್ ನದಿಗೆ ಇದೆ. ದೆನ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ತೇವಾಂಶಗಳ ವೆಟ್ಟೆಸ್ಟ್ ಸ್ಥಳವಾಗಿದೆ? ಸೊ ಮೌಸಿನ್ ರಾಮ್ ಜಾಸ್ತಿ ಮಳೆ ಆಗುತ್ತೆ. ಸೊ ಅದು ವೆಟ್ಟೆಸ್ಟ್ ಆಗಿದೆ. ದೆನ್ ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯ ಮಧ್ಯಪ್ರದೇಶ. ಇದು ಕೂಡ ನಿಮ್ಗೆ ಗೊತ್ತಾಗಿರುವಂತದ್ದು. ದೆನ್ ಬಂಗಾರದಲ್ಲಿ ಕರ್ನಾಟಕ ಇದೆ ಅಂತ ಗೊತ್ತಿರಬೇಕು ಗೈಸ್, ನಮ್ಮ ಕರ್ನಾಟಕದ ಬಗ್ಗೆ. ದೆನ್ ಭಾರತವು ಯಾವುದರ ಅತಿ ದೊಡ್ಡ ವಿಶ್ವ ಉತ್ಪಾದಕ? ಮೈಕಾ. ಸೊ ಇದು ಕೂಡ ಜನರಲ್ ಅವೇರ್ನೆಸ್. ದೆನ್ ಪರ್ಯಾಯ ದ್ವೀಪ ಭಾರತದ ಅತಿ ದೊಡ್ಡ ನದಿ ನರ್ಮದಾ ನದಿ. ಪರ್ಯಾಯ ದ್ವೀಪ, ಟೋಟಲ್ ಪರ್ಯಾಯ ದ್ವೀಪವನ್ನು ಕನ್ಸಿಡರ್ ಮಾಡಬೇಕು, ಇನ್ಕ್ಲೂಡಿಂಗ್ ಆಲ್ ದೋಸ್ ಪೆರಿಫೆರೀಸ್. ಸೊ ನೆಕ್ಸ್ಟ್ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಪ್ರಮುಖ ವ್ಯತ್ಯಾಸ ಯಾವುದು? ಸೊ ಇದರಲ್ಲಿ ವ್ಯತ್ಯಾಸ ಇರೋದು ನಿರಂತರತೆಯಲ್ಲಿ ಮಾತ್ರ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು. ಸೊ ಪೂರ್ವ ಈ ಕಡೆ ಇದೆ, ಪಶ್ಚಿಮ ಈ ಕಡೆ ಇದೆ, ರೈಟ್. ಸೊ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರತೆ ವ್ಯತ್ಯಾಸ ಇದೆ ಗೈಸ್. ಸೊ ಪಶ್ಚಿಮ ಘಟ್ಟಗಳು ಕಂಟಿನ್ಯೂಸ್ ಆಗಿದ್ರೆ ಪೂರ್ವ ಘಟ್ಟಗಳು ಅಷ್ಟು ಕಂಟಿನ್ಯೂಸ್ ಆಗಿಲ್ಲ. ದಕ್ಷಿಣ ಪಶ್ಚಿಮ ಮುಂಗಾರು ಯಾವ ಸಮಯದಲ್ಲಿ ಆಸಾಂ ಪ್ರದೇಶದಲ್ಲಿ ತಲುಪುತ್ತದೆ? ಸೊ ಸೆಪ್ಟೆಂಬರ್ ಅಂತ್ಯದಲ್ಲಿ ದಕ್ಷಿಣ ಪಶ್ಚಿಮ ಮುಂಗಾರು ಆಸಾಂದಲ್ಲಿ ತಲುಪುತ್ತದೆ. ಓಕೆ, ಖನಿಜ ತೈಲವನ್ನು ಮೊದಲು ಭಾರತದಲ್ಲಿ ಕಂಡು ಹಿಡಿಯಲಾದ ಸ್ಥಳ ಯಾವುದು? ದಿಗ್ಬಾಯ್. ಇದು ಕೂಡ ರಿಪೀಟ್ ಆಗಿರುವಂತಹ ಒಂದೇ ಕ್ವಶನ್ ಪೇಪರ್ ಅಲ್ಲಿ 2 ಸತಿ ರಿಪೀಟ್ ಆಗಿದೆ ನೋಡಿ. ದೆನ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದ ಭಾರತದ ರಾಜ್ಯ ಯಾವುದು? ಭೂತಾನ್ ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳದ ಭಾರತದ ರಾಜ್ಯ ಯಾವುದು? ಮೇಘಾಲಯ ಮಾತ್ರ ಭೂತಾನ್ ನೊಂದಿಗೆ ಹಂಚಿಕೊಳ್ಳಲ್ಲ. ಇದು ಸಿಕ್ಕಿಂ ಹಂಚಿಕೊಂಡಿದೆ, ಪಶ್ಚಿಮ ಬಂಗಾಳ ಇದೆ, ಅರುಣಾಚಲ್ ಪ್ರದೇಶ ಇದೆ. ಓಕೆ, ಸೊ ಇದು ಮ್ಯಾಪ್ ಅಲ್ಲಿರುವಂತದ್ದು. ದೆನ್ ಎಲ್ಲಾ ಉದ್ಯೋಗಿಗಳ ವರ್ತನೆಗೆ ಮಾರ್ಗದರ್ಶನ ನೀಡುವ ನೀತಿಗಳು ಮತ್ತು ತತ್ವಗಳನ್ನು ಏನೆಂದು ಕರೆಯುತ್ತಾರೆ? ಸೊ ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಎಥಿಕ್ಸ್ ಇರ್ಬೇಕಂತ ಹೇಳ್ತಾರಲ್ಲ. ಸೊ ಎಲ್ಲಾ ಉದ್ಯೋಗಗಳಿಗೆ ಮತ್ತು ವರ್ತನೆಗೆ ಅವೆಲ್ಲ ಮಾರ್ಗದರ್ಶನ ನೀಡುತ್ತೆ. ಮಾರ್ಕೆಟಿಂಗ್ ಸಂವಹನಗಳಲ್ಲಿ ಸತ್ಯತೆ ಒಂದು ಉದಾಹರಣೆಯಾಗಿದೆ. ಟ್ರೂತ್ಫುಲ್ನೆಸ್ ಇನ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಗಳು ಇದೊಂದು ಉದಾಹರಣೆ. CDMA ಯ ಪೂರ್ಣ ರೂಪ ಯಾವುದು? ಸೊ ಇದು ಕಮ್ಯುನಿಕೇಶನ್ ಬರುತ್ತೆ ಗೈಸ್. CDMA, TDMA ಅಂತ ಬರುತ್ತೆ. CDMA ಅಂದ್ರೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಸೊ ಇದು ಕೂಡ ಡಿಸ್ಕಸ್ ಮಾಡಿದೀವಿ. TDMA ಅಂತಂದ್ರೆ ಟೈಮ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಸೊ ನಮ್ಮ ಪ್ಲೇಲಿಸ್ಟ್ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ ಆಲ್ರೆಡಿ. ಗುಪ್ತರ ಆಳ್ವಿಕೆ ನಂತರದ ಅವಧಿಯಲ್ಲಿ ಭೂಮಿಯ ಅಂತಿಮ ಮಾಲೀಕತ್ವವು ಯಾರ ವಶದಲ್ಲಿರುತ್ತದೆ? ಅರಸರ ವಶದಲ್ಲಿರುತ್ತದೆ, ದ ಕಿಂಗ್.
ದೆನ್ ನೂಲುವ ಚಕ್ರದ ಬಳಿಕ ಈ ಕೆಳಗಂಡ ಯಾವ ಶತಮಾನದಲ್ಲಿ ಸಾಮಾನ್ಯವಾಯಿತು? ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಸಾಮಾನ್ಯವಾಗುತ್ತದೆ. 46ನೇ ಪ್ರಶ್ನೆ, ಗೌತಮ ಬುದ್ಧನ ಪ್ರವಚನದ ಭಾಷೆ ಯಾವುದು? ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ, ಪಾಲಿ ಭಾಷೆಯಲ್ಲಿ ಗೌತಮ ಬುದ್ಧರು ಪ್ರವಚನವನ್ನು ನೀಡ್ತಾ ಇದ್ರು. ವೇಲುಥಾಂಪಿ ಡ್ಯಾಶ್ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ನಡೆಸುತ್ತಾರೆ? ಟ್ರೆವನ್ಕೋರ್ ಅಂತ ಕರಿತೀವಲ್ಲ ಇವಾಗ, ಸೊ ಅದು ಟ್ರೆವನ್ಕೋರ್. 48ನೇ ಪ್ರಶ್ನೆ, ಭಾರತದ ಅರಸ ಸಂಸ್ಥಾನಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ ವರ್ಷ? ಪ್ರೆಸಿಡೆನ್ಸಿ ಟೌನ್ಸ್ ಅಲ್ಲಿ ಭಾರತದ ಅರಸ ಸಂಸ್ಥಾನಗಳಲ್ಲಿ 1857ರಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತದೆ. ಯವನಿಕ ಎಂಬುದರ ಅರ್ಥ ಪರದೆ, ಕರ್ಟನ್ ಅಂತ ಅರ್ಥ ಯವನಿಕ ಅಂದ್ರೆ. ಉಪನಿಷತ್ತುಗಳು ಏನನ್ನು ಸೂಚಿಸುತ್ತವೆ ಅಥವಾ ಏನನ್ನು ಹೇಳ್ತವೆ? ಸೊ ವೇದಗಳು ಉಪನಿಷತ್ತುಗಳು ತುಂಬಾ ಕೇಳಿರ್ತೀರಾ, ಸೊ ಜಾಸ್ತಿ ಜನರಿಗೆ ಅರ್ಥ ಗೊತ್ತಿರಲ್ಲ. ಓಕೆ, ಸೊ ವೇದಗಳು ಉಪನಿಷತ್ತುಗಳು ಬೇರೆ ಇರುತ್ತೆ. ಉಪನಿಷತ್ತುಗಳಲ್ಲಿ ಕಾನೂನುಗಳಿರುತ್ತೆ, ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇದರಲ್ಲೆಲ್ಲ ಹೇಗಿರ್ಬೇಕು ಏನಿರ್ಬೇಕು ಅಂತ ತುಂಬಾ ನಾಲೆಜ್ ಇದೆ. ಅದ್ರ ಬಗ್ಗೆ ಅಷ್ಟು ನಮಗೂ ಡೀಪ್ ಆಗಿ ಗೊತ್ತಿಲ್ಲ. ಓಕೆ, ಸೊ ಇದು ಓದ್ಬೇಕು ಆಕ್ಚುಲಿ ಗೈಸ್, ಓದ್ಬೇಕಾಗಿರುವಂತ ವೇದಗಳು ಅರ್ಥ ಮಾಡ್ಕೋಬೇಕು, ಉಪನಿಷತ್ತುಗಳು ಅರ್ಥ ಮಾಡಬೇಕು. ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದ್ರ ಸ್ವಲ್ಪ ಭಾಗ ಆದ್ರೂ ನಾವು ಅರ್ಥ ಮಾಡ್ಕೋಬೇಕು. ಲೈಕ್ ಭಗವದ್ಗೀತೆ ಆಗಿರ್ಬೋದು, ಅದು ತುಂಬಾ ಲೈಫ್ ಅಟ್ ದ ಎಂಡ್ ನೀವು ಬಂದಾಗ ಅದರಲ್ಲಿ ಸೊಲ್ಯೂಷನ್ ನೀವು ಹುಡುಕ್ಬೋದು. ಬೇರೆ ಯಾವುದೇ ಆಥರ್ ಬುಕ್ ಅಲ್ಲಿ ಸಿಗಲ್ಲ. ಬಟ್ ಭಾರತದ ಒಂದು ಈ ಮಹಾನ್ ಕಾವ್ಯಗಳಿವೆ, ಇದರಲ್ಲಿ ಎಲ್ಲಾನು ಒಂದು ನಾಲೆಜ್ ಅಡಗಿದೆ. ಸೊ ನೀವು ಜಸ್ಟ್ ಗೂಗಲ್ ಮಾಡಿ ಗೈಸ್, ಜಸ್ಟ್ ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಈ ಪಾಯಿಂಟಿಗೆ ಬಂತು ಅಂತ. ಸೊ ರಿಲಿಜನ್ ವಿಚ್ ಇಸ್ ಮೋಸ್ಟ್ ಕ್ಲೋಸ್ ಟು ಸೈನ್ಸ್ ಅಂತ ಸರ್ಚ್ ಮಾಡಿ. ಸೊ ನಿಮ್ಗೆ ನೋಡಿ ಏನ್ ಕಾಣಿಸುತ್ತೆ ಅದರಲ್ಲಿ ಅಂತ. ಸೊ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ. ಚೀನಿಯರು, ಭಾರತೀಯರು ಇವರೆಲ್ಲರೂ ಸೈನ್ಸ್ಗೆ ತುಂಬಾ ಹತ್ತಿರವಾಗಿರುವಂತಹ ಒಂದು ಜನಾಂಗ ಇತ್ತು ಫಸ್ಟ್. ಬಟ್ ಈಗ ನಾವು ರಿಸರ್ಚ್ ಅಲ್ಲಿ ಹಿಂದಿದ್ದೀವಿ ಅಷ್ಟೇನೆ, ಆಯ್ತಾ. ಸೊ 50 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ ಗೈಸ್, ಅಂಡ್ ಆಲ್ಮೋಸ್ಟ್ 17 ಮಿನಿಟ್ಸ್ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ಇನ್ನೂ 17 ಮಿನಿಟ್ಸ್ ಅಲ್ಲಿ ಇನ್ನೂ ಉಳಿದಿರುವಂತಹ 50 ಕ್ವಶನ್ಸ್ ನಾವು ಕವರ್ ಮಾಡೋಣ. ಸೊ ಒಂದ್ ಶಾರ್ಟ್ ಅಲ್ಲಿ ಮುಗಿಯುತ್ತೆ. ಓಕೆ, ಸೊ 51ನೇ ಪ್ರಶ್ನೆ, ಇಂದ್ರನ ವೈದಿಕೆ ದೇವತೆಯಾಗಿತ್ತು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಮಳೆ ಮತ್ತು ಗುಡುಗು. ಸೊ ಇಂದ್ರದೇವ ಯಾರು ಅಂತ ಕೇಳಿದ್ದಾರೆ. ಬೇಸಿಕಲಿ ಮಳೆ ಮತ್ತು ಗುಡುಗು ಅವನ ಕೈಲಿರುವಂತದ್ದು. ಓಕೆ, ಸೊ ದೆನ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಗರದಲ್ಲಿ ನಡೆಯಿತು? ಸೊ ಅಮೃತ್ಸರಲ್ಲಿ ನಡೆದಿರುವಂತದ್ದು. ಓಕೆ, ಸೊ ಜನರಲ್ ಡಯರ್ ಅದರಲ್ಲಿ ಇರುವುದು. ಸೊ ಅದೆಲ್ಲ ನಮ್ಗೆ ಗೊತ್ತಿದೆ, ರೈಟ್. ಸೊ ತುಂಬಾ ಕ್ರೂರಿ ಅವನು. ಓಕೆ, ಸೊ ನೆಕ್ಸ್ಟ್, ಜನರ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಮದರಸಾ 1 ನಾಸಿರ್ ಯಾವ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ? ಸೊ ಇಲ್ತುಮಿರ್ ಅಂತ ಏನೋ ಇದೆ. ಸೊ ಓಕೆ, ಸೊ ಇಲ್ತುಮಿಶ್ ಅಂತ. ದೆನ್ ಕಳಿಂಗ ಯುದ್ಧವನ್ನು ಡ್ಯಾಶ್ ಕ್ರಿಸ್ತ ಪೂರ್ವದಲ್ಲಿ ಹೋರಾಡಲಾಯಿತು. ಸೊ ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತೆ. ಇದು ಕೂಡ ಪ್ರಚಲಿತ, ತುಂಬಾ ಫೇಮಸ್ ಕ್ವಶನ್. ಸೊ ಈ ಕೆಳಕಂಡ ಯಾರ ನಾಯಕತ್ವದಲ್ಲಿ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಯಿತು? ಸೊ ಕೆ ಕೆಲ್ಲಪ್ಪನ್ ಅಂತ ಆನ್ಸರ್ ಇದಕ್ಕೆ. ದೆನ್ 56ನೇ ಪ್ರಶ್ನೆ, ವಂದೇ ಮಾತರಂ ಎಂಬ ಕ್ರಾಂತಿಕಾರಿ ಪತ್ರಿಕೆ ಪ್ರಾರಂಭಿಸಿದವರು ಯಾರು? ಭಿಕಾಜಿ ಕಾಮ ಅವರು ಇದನ್ನ ಪ್ರಾರಂಭಿಸ್ತಾರೆ. ಬ್ರಿಟಿಷ್ ಆಳ್ವಿಕೆಯಲ್ಲಿನ ಭಾರತದ ಬೇಸಿಗೆ ರಾಜಧಾನಿಯನ್ನು ಹೆಸರಿಸಿ. ಸೊ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಿಮ್ಲಾದಲ್ಲಿ ಭಾರತದ ಬೇಸಿಗೆ ರಾಜಧಾನಿ ಇರ್ತಾ ಇತ್ತು. ಸೊ 58ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? ಸೊ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಇದರಲ್ಲಿ ಭಾಗವಹಿಸ್ತಾರೆ. 30, 31, 32ರಲ್ಲಿ ನಡೆದಿರುವಂತದ್ದು. ಓಕೆ, ಸೊ ಸಮಥಿಂಗ್ ಲೈಕ್ ದಟ್. ನೆಕ್ಸ್ಟ್, ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್ ಅವರು ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸ್ತಾರೆ. ದೆನ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಪರಿಗಣಿಸಲಾದ ಡೆಸ್ಪ್ಯಾಚ್ ಅನ್ನು ಹೆಸರಿಸಿ. ಸೊ ವುಡ್ಸ್ ಡೆಸ್ಪ್ಯಾಚ್ ಅದು. ಕೆಳಗಿನವರಲ್ಲಿ ಯಾರು ಅನುಸಿಲೀನ್ ಸಮಿತಿಯ ರಚನೆಗೆ ಸಂಬಂಧಿಸಿಲ್ಲ? ಮಾಳವಿಯ ಅವರು ಇದಕ್ಕೆ ಸಂಬಂಧಿಸಿಲ್ಲ, ಅನುಸಿಲೀನ್ ಅಂತ ಸಮಿತಿಗೆ. ನೆಕ್ಸ್ಟ್, ಯಾವುದೇ ಧರ್ಮ, ಯಾವುದೇ ಜಾತಿ ಮತ್ತು ಮಾನವ ಕುಲಕ್ಕೆ ದೇವರು ಇಲ್ಲ ಎಂಬ ಪ್ರಸಿದ್ಧ ಘೋಷಣೆ ಮಾಡಿದವರು ಸಹೋದರನ್ ಅಯ್ಯಪ್ಪನ್. ಸೊ ಅಯ್ಯಪ್ಪನ್ ಅಂತ. ಓಕೆ, ಸಹೋದರನ್ ಅಯ್ಯಪ್ಪನ್. ದೆನ್ ದೇವರ ಅವತಾರ ಮತ್ತು ವಿಶ್ವಧಾರ್ತಿ ಅಬಾಧ ತಂದೆ ಎಂದು ಪರಿಗಣಿಸಲ್ಪಟ್ಟ ಬುಡಕಟ್ಟು ನಾಯಕ ಬಿರ್ಸಾ ಮುಂಡಾ ಅವರು. ಓಕೆ, ಸೊ ನೆಕ್ಸ್ಟ್, ಪರಮಾಣು ನ್ಯೂಕ್ಲಿಯಸ್ ನಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳನ್ನು ಯಾವ ಶಕ್ತಿಗಳು ಒಟ್ಟಿಗೆ ಹಿಡಿದಿಟ್ಟಿರುತ್ತವೆ? ವಿನಿಮಯ ಪಡೆಗಳು ಅಥವಾ ಎಕ್ಸ್ಚೇಂಜ್ ಫೋರ್ಸಸ್ ಅಂತ ಕರಿತೀವಿ.
ಸೊ ಅವುಗಳು ಹಿಡಿದಿಟ್ಟಿರ್ತವೆ. ಸೊ ಎಲೆಕ್ಟ್ರಾನ್ಸ್ಗೆ ಗುರುತ್ವಾಕರ್ಷಣೆ ಇರುತ್ತೆ, ಬಟ್ ಅವುಗಳಿಗೆ ವಿನಿಮಯ ಎಕ್ಸ್ಚೇಂಜ್ ಫೋರ್ಸಸ್ ಇರುತ್ತೆ. ಅವು ಎರಡು ನ್ಯೂಕ್ಲಿಯಸ್ ಒಳಗಡೆ ಇರೋದ್ರಿಂದ. ಎಕ್ಸ್ರೇನ ತರಂಗಾಂತರವು ಈ ಕೆಳಗಿನ ಯಾವ ಕ್ರಮದಲ್ಲಿದೆ? ಸೊ ಇದು ಕೂಡ ಡಿಸ್ಕಸ್ ಮಾಡಿರೋದು. ಎಕ್ಸ್ರೇನ ತರಂಗಾಂತರ ಆಂಗ್ಸ್ಟ್ರಾಮ್ ಅಲ್ಲಿ ಇರುತ್ತೆ, 1 ಆಂಗ್ಸ್ಟ್ರಾಮ್ ಈ ತರ ತುಂಬಾ ಕಮ್ಮಿ ಇರುತ್ತೆ. ಸೊ ಯಾವ ವಿಧಾನದಿಂದ ಹೆಚ್ಚಾಗಿ ಪ್ರಾಚೀನ ಭೌಗೋಳಿಕ ರಚನೆಗಳ ವಯಸ್ಸನ್ನು ಅಂದಾಜಿಸಲಾಗಿದೆ? ಕಾರ್ಬನ್ 14 ವಿಧಾನ. ಸೊ ಇದು ಏಜ್ ಕಂಡುಹಿಡಿಯೋಕೆ, ಪಳೆಯುವಿಕೆಗಳ ಏಜ್ ನ ಕಂಡುಹಿಡಿಯೋಕೆ. ಸೊ ಮೂಳೆ ಸಿಕ್ಕಿದೆ ಅಂದ್ರೆ ಅದ್ರ ಕಾರ್ಬನ್ 14 ಮೆಥಡ್ ಯೂಸ್ ಮಾಡಿಬಿಟ್ಟು ಅದರ ಅಂದಾಜು ಏಜ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಏನಕ್ಕಂದ್ರೆ ನಮ್ಮ ಮೂಳೆಗಳೆಲ್ಲ ಕಾರ್ಬನ್ ಟ್ರ್ಯಾಪ್ ಮಾಡಿ ಇಟ್ಕೊಂಡಿರುತ್ತೆ, ಕಾರ್ಬನ್ ಇಂದ ಆಗಿರುತ್ತೆ. ಸೊ ಯಾವ್ದೋ ಒಂದು ಮೂಳೆ ಸಿಕ್ಕರೆ C14 ಟೆಸ್ಟ್ ಅದ್ರ ಮೇಲೆ ಮಾಡಿದ್ರೆ ಎಷ್ಟು ವರ್ಷದ ಹಳೇದಾದಂತ ಕಾರ್ಬನ್ ಇದೆ ಅಂತ ಅರ್ಥ ಆಗುತ್ತೆ. ಅದರಿಂದ ಏಜ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಮರಗಳ ಏಜ್ ಕೂಡ ಅವುಗಳ ಒಳಗಡೆ ಇರುವಂತಹ ಒಳಗಡೆ ಗಾತ್ರ ಇರ್ತಲ್ಲ, ಡಿಸೈನ್ ಇರುತ್ತೆ. ಸೊ ಆ ಡಿಸೈನ್ ಗಳ ಮೇಲೆ, ಪಟ್ಟಿಗಳ ಆಧಾರದ ಮೇಲೆ ಕಂಡುಹಿಡಿತಾರೆ. ಸೊ ಜಸ್ಟ್ ಫಾರ್ ಜನರಲ್ ನಾಲೆಜ್ ಗೈಸ್. ದೆನ್ 67th, ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ನ್ಯೂಕ್ಲಿಯಸ್ ನಲ್ಲಿದೆ ಎಂದು ಯಾರು ಸೂಚಿಸಿದರು? ಸೊ ಆಕ್ಚುಲಿ ಇದು ರುದರ್ಫೋರ್ಡ್ ಮಾಡೆಲ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಫಿಸಿಕ್ಸ್ ಅಲ್ಲಿ ಬರುತ್ತೆ ಇದು. ಸೊ ರುದರ್ಫೋರ್ಡ್ ಮಾಡೆಲ್ ಪರಮಾಣುವಿನಲ್ಲಿ ಜಾಸ್ತಿ ನ್ಯೂಕ್ಲಿಯಸ್ ನಲ್ಲಿನೇ 2 ಇದೆ ಅಂತ ಹೇಳುತ್ತೆ. ಸೊ ರುದರ್ಫೋರ್ಡ್ ಮಾಡೆಲ್ ಇಂದಾನೆ ಅದು ಅರ್ಥ ಆಗುತ್ತೆ. ಓಕೆ, ಸೊ ಥಾಮ್ಸನ್, ಜೆ ಥಾಮ್ಸನ್ ಮಾಡೆಲ್ ಅಂತ ಬರುತ್ತೆ, ಬೌರೆ ಮಾಡೆಲ್ ಅಂತ ಬರುತ್ತೆ, ಸೊ ರುದರ್ಫೋರ್ಡ್ ಮಾಡೆಲ್ ಅಂತ ಬರುತ್ತೆ. ಓಕೆ, ಸೊ ದೆನ್ ಆಪ್ಟಿಕ್ ಫೈಬರ್ ಗಳನ್ನು ಡ್ಯಾಶ್ ಗಳಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ. ಸೊ ಇದು ತುಂಬಾ ಈಸಿ ಗೈಸ್, ಸುಮಾರು ಸತಿ ಎಕ್ಸ್ಪ್ಲೇನ್ ಅಂಡ್ ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಕಮ್ಯುನಿಕೇಶನ್ ಅಲ್ಲಿ. ಸೊ ಜಿಯೋ ಇಂಟರ್ನೆಟ್ ಯೂಸ್ ಮಾಡ್ತೀರಾ ಅಂದ್ರೆ, ಸೊ ಇದನ್ನ ನಾನು ಡಯಾಗ್ರಾಮ್ ಹಾಕಿ ಕೂಡ ನಿಮ್ಗೆ ಹೇಳಿದ್ದೆ, ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡು ಆಪ್ಟಿಕ್ ಫೈಬರ್ ಕೇಬಲ್ ಹೇಗೆ ಕಮ್ಯುನಿಕೇಶನ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದ್ಸತಿ ಹೇಳ್ಬೇಕಂದ್ರೆ, ರೋಡ್ ಸೈಡ್ ಅಲ್ಲಿ ಹೂತಾಕಿರ್ತಾರೆ ಗೈಸ್ ಪೈಪ್ಸ್. ಸೊ ಅವುಗಳಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ಇರುತ್ತೆ. ಅವುಗಳ ಕನೆಕ್ಷನ್ ಬಂದ್ಬಿಟ್ಟು ಬೇಸ್ ಸ್ಟೇಷನ್ ಅಥವಾ ಸೆಲ್ ಫೋನ್ ಟವರ್ ಇರುತ್ತೆ. ಸೆಲ್ ಫೋನ್ ಟವರ್ ಇಂದ ನಮ್ಮ ಫೋನ್ಗೆ ವೈರ್ಲೆಸ್ ಕನೆಕ್ಷನ್ ಇರುತ್ತೆ. ಅಂದ್ರೆ ಯಾವುದೇ ತರ ಅಂತ ಮೀಡಿಯಂ ಅಂದ್ರೆ ಏರ್ ಅಲ್ಲಿ ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಬಟ್ ಅಲ್ಲಿಂದ ಸಿಗ್ನಲ್ ಆ ಆಪ್ಟಿಕ್ ಫೈಬರ್ ಕೇಬಲ್ ಗಳ ಮುಖಾಂತರ ಭಾರತದ ಟರ್ಮಿನಲ್ಸ್ ಗಳಿಗೆ ಹೋಗುತ್ತೆ. ಇಂಟರ್ನೆಟ್ ಸರ್ಚ್ ಮಾಡ್ತಾ ಇದ್ರೆ ಮುಂಬೈಗೆ ಹೋಗುತ್ತೆ, ನೆಕ್ಸ್ಟ್ ವಿಶಾಖಪಟ್ಟಣಂ, ಇಲ್ಲೆಲ್ಲ ಇಂಟರ್ನೆಟ್ ಟರ್ಮಿನಲ್ಸ್ ಇರುತ್ತೆ. ಅದರಿಂದ ಅದು ಗೂಗಲ್ ಸೆಂಟ್ರಿಗೆ ಹೋಗುತ್ತೆ, ಕ್ಯಾಲಿಫೋರ್ನಿಯಾ, USA. ಸೊ ಅಲ್ಲೆಲ್ಲ ಗೂಗಲ್ ಸೆಂಟರ್ ಇರುತ್ತೆ, ಅಲ್ಲಿಂದ ಡೇಟಾ ರಿಟ್ರೀವ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ನೋಡೋಣ ಹೇಗಾಗುತ್ತೆ ಅಂತ. ಸೊ ಡೀಟೇಲ್ ಆಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡೋಣ ಅದ್ರ ಬಗ್ಗೆ. ಓಕೆ, ಸೊ 69 ಕ್ವಶನ್, ಪೆಟ್ರೋಲಿಯಂ ಬೆಂಕಿಗೆ ಯಾವ ರೀತಿಯ ಅಗ್ನಿಶಾಮಕವನ್ನು ಬಳಸಲಾಗುತ್ತದೆ? ಸೊ ಪುಡಿ ಪ್ರಕಾರ ಅಥವಾ ಅಮಾರ್ಫಸ್ ಅಂತ ಕರಿತೀವಿ ನಾವು. ಸೊ ಇದು ಕೂಡ ಡಿಸ್ಕಸ್ ಮಾಡಿರೋದು. ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುತ್ತದೆ? ಸೊ ಆಕ್ಚುಲಿ ಜನರಲ್ ಸೈನ್ಸ್ ಕ್ವಶನ್ಸ್ ನ ಜಾಸ್ತಿ ಕೇಳಿದ್ದಾರೆ ಗೈಸ್, ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇದರಲ್ಲಿ ಕೇಳಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುತ್ತದೆ? ಬೇಸಿಕಲಿ ನೈಲಾನ್ ನ ಪಾಲಿಮೈಡ್ ಅಂತ ಕರಿತೀವಿ. ಸೊ ಜಾಸ್ತಿ ಇದು ಇರುತ್ತೆ ಅದರಲ್ಲಿ. ಓಕೆ, ಸೊ ಈ ಕೆಳಗಿನವುಗಳಲ್ಲಿ ಯಾವುದರ ತಯಾರಿಕೆಗೆ ಮರ ಮುಖ್ಯ ಕಚ್ಚಾ ವಸ್ತುವಾಗಿದೆ? ಆಬ್ವಿಯಸ್ಲಿ ಪೇಪರ್ ತಯಾರಿಸಕ್ ಬೇಕು. ದೆನ್ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರಿರುವುದಿಲ್ಲ? ಇದು ನೋಡಿ, ಮೀನು, ಕಪ್ಪೆ, ಮೊಸಳೆ, ಆಮೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಕಪ್ಪೆ, ಮೊಸಳೆ, ಆಮೆ ಎಲ್ಲವೂ ಉಭಯವಾಸಿಗಳಾಗಿದೆ. ಅಂದ್ರೆ ನೀರಿನಲ್ಲಿ ಕೂಡ ಬದುಕಬಹುದು, ನೆಲದ ಮೇಲೆ ಕೂಡ ಬದುಕಬಹುದು. ಬಟ್ ಮೀನ್ ಆಗಿದೆಯಾ? ಇಲ್ಲ. ಮೀನು ಜಲವಾಸಿಯಾಗಿದೆ, ನೀರಿನಲ್ಲಷ್ಟೇ ಬದುಕುತ್ತೆ, ನೆಲದ ಮೇಲೆ ಬದುಕೋದು ಸಾಧ್ಯ ಇಲ್ಲ. ಸೊ ಫಿಶ್ ಇದರಲ್ಲಿ ಗುಂಪಿಗೆ ಸೇರಲ್ಲ. ಸೊ ಅದ್ರ ಹಿಂದೆ ಇರುವಂತ ರೀಸನ್ ಇದು. ನೆಕ್ಸ್ಟ್, ಈ ಕೆಳಗಿನ ಯಾವ ವಸ್ತುಗಳಿಂದ ಕಾಗದವನ್ನು ತಯಾರಿಸಲಾಗುತ್ತದೆ? ಮರ ಮತ್ತು ರಾಳವನ್ನು ಯೂಸ್ ಮಾಡ್ತೀವಿ. ಸೊ ಅದು ಕೂಡ ಡೈರೆಕ್ಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಮೇನ್? ಸೊ ಪೆಟ್ರೋಲಿಯಂ ವ್ಯಾಕ್ಸ್ ಯಾವುದು? ಪ್ಯಾರಾಫಿನ್ ವ್ಯಾಕ್ಸ್ ಲಾಸ್ಟ್ ಅಲ್ಲಿ ಉಳಿಯುತ್ತೆ. ಸೊ ಬಟ್ಟಿ ಉಳಿಸುವಿಕೆ ಮಾಡಿದಾಗ ಆಂಶಿಕ ಬಟ್ಟಿ ಉಳಿಸುವಿಕೆ ಅಂತ ಬರ್ತದೆ. ಓಕೆ, ಸೊ ಸರಿಯಾದ ಪರ್ಯಾಯವನ್ನ ಆರಿಸಿ. ಆಕ್ಚುಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಸೊ 103 ಪಾರ್ಟ್ ಇದೆ ಅಲ್ಲ, ಸೊ ಅದರಲ್ಲಿ ಮೆಂಟಲ್ ಅಬಿಲಿಟಿ ಆಲ್ರೆಡಿ ಆಗಿದೆ. ಸೊ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಇದನ್ನ ಹೇಗೆ ಅಂತ. ಸೊ ಆಲ್ಮೋಸ್ಟ್ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ, ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ಕೊಡ್ತೀನಿ, ಅಥವಾ ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡಿ. ಇದು 104 ಇದೆ, ಇದ್ರ ಹಿಂದ್ಗಡೆ ಇರೋದು 103 ಪಾರ್ಟ್ ಇದೆ ಅಲ್ಲ, ಅದು ಆಬ್ವಿಯಸ್ಲಿ ಮೆಂಟಲ್ ಅಬಿಲಿಟಿ ಸೊಲ್ಯೂಷನ್ ಇದೆ. ಸೊ ಅದ್ರಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಇದೆಲ್ಲವೂ. ಸೊ ಇದು ಹೇಗೆ ಬರುತ್ತೆ, ದೆನ್ 77, 78, 79. ಸೊ ತುಂಬಾ ಡೀಟೇಲ್ ಆಗಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಜಸ್ಟ್ ನೀವು ಆ ವಿಡಿಯೋನ ನೋಡಿ, ತುಂಬಾ ಈಸಿ. ಪೆನ್ ನೀವು ಜಾಸ್ತಿ ಯೂಸ್ ಮಾಡದೆ ಹೇಗೆ ಸಾಲ್ವ್ ಮಾಡಬಹುದು ಅಂತ ತೋರಿಸಿದ್ದೀನಿ. ಸೊ ಇದರಲ್ಲಿ ಇನ್ನೊಂದಿದೆ, 42ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1976ರಲ್ಲಿ 42ನೇ ತಿದ್ದುಪಡಿ ನಡೆಯುತ್ತೆ. ಇದು ಮೆಂಟಲ್ ಅಬಿಲಿಟಿ ಬಿಡಿ. 85th, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಪರಿಚಯಿಸಿದ ಭಾರತದ ಮುಖ್ಯ ನ್ಯಾಯಾಧೀಶರು PV ಭಗವತಿ ಅವರು ಪರಿಚಯಿಸುತ್ತಾರೆ. ಸಾರ್ವಜನಿಕ ಹಿತಾಸಕ್ತಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ರದ್ದುಗೊಳಿಸಬಹುದು? ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್. ಸೊ ಮೇಲ್ಗಡೆ ಇರುವಂತದ್ದು 3 ಇಂಪಾರ್ಟೆಂಟ್, ಬಟ್ ವಿಧಾನ ಪರಿಷತ್ತು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದನ್ನು ರದ್ದುಗೊಳಿಸಬಹುದು. ಡ್ಯಾಶ್ ರವರಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರವನ್ನು
ನೀಡಿದೆ. ಸೊ ಸಂಸತ್ತಿಗಿದೆ ಗೈಸ್, ರಾಷ್ಟ್ರಪತಿಗೆ ಜಾಸ್ತಿ ಅನ್ಕೋತೀರಾ, ಬಟ್ ಇಲ್ಲ, ಸಂಸತ್ತಿಗಿರುತ್ತೆ, ಪಾರ್ಲಿಮೆಂಟ್ಗೆ. ದೆನ್ ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಗಳಲ್ಲ? ಭಾರತೀಯ ವಿದೇಶಿ ಸೇವೆ, ಇದು ಅಖಿಲ ಭಾರತದ ಸೇವೆ ಅಲ್ಲ. ಆಡಳಿತ ಸೇವೆ, ಅರಣ್ಯ ಸೇವೆ, ಪೊಲೀಸ್ ಸೇವೆ ಎಲ್ಲವೂ ಭಾರತ ಅಖಿಲ ಭಾರತೀಯ ಸೇವೆಗಳು ಬರುತ್ತೆ. ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದ ದಿನ ಜನವರಿ 25, 1950ರಲ್ಲಿ ಕೊನೆಯ ಸಭೆ ನಡೆಯುತ್ತೆ ರಚನಾ ಸಮಿತಿದು. ಸೊ ಇದು ಕೂಡ ರಿಪೀಟೆಡ್. 1956ರಲ್ಲಿ ರಾಜ್ಯಗಳ ಮರು ವಿಂಗಡಣೆ ಕೆಳಗಿನ ಯಾವುದನ್ನು ಆಧರಿಸಿದೆ? ಸೊ ಭಾಷೆಗಳ ಮೇಲಾಗುತ್ತೆ ಅಂತ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿದೆ ಅದು. ಆರ್ಟಿಕಲ್ 371H ಈ ಕೆಳಗಿನ ರಾಜ್ಯಕ್ಕೆ ಸಂಬಂಧಿಸಿದೆ? ಅರುಣಾಚಲ್ ಪ್ರದೇಶ್. ತುಂಬಾ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆರ್ಟಿಕಲ್ 371J ನಮ್ಮ ಕಲ್ಯಾಣ ಕರ್ನಾಟಕ ಇದೆಲ್ಲ ಸಂಬಂಧಪಟ್ಟಿದ್ದು. H ಅರುಣಾಚಲ್ ಪ್ರದೇಶ್. ಇದು ಏನಕ್ಕೆ ಕೇಳಿದ್ದಾರೆ ಅಂದ್ರೆ, ಸೊ ಇದಕ್ಕೆ ಕೂಡ ಧಕ್ಕೆ ಆಗುತ್ತೆ. ಆರ್ಟಿಕಲ್ 370 ಏನು ತೆಗೆದ್ರಲ್ಲ, ಸೊ ಜಮ್ಮು ಕಾಶ್ಮೀರದ್ದು. ಸೊ ಅವಾಗ ಇವರು ಕೂಡ ಕ್ವಶನ್ ಮಾಡ್ತಾ ಇದ್ರು, ನಮಗೇನಾದ್ರೂ ನೀವು ತೆಗಿಬಹುದಾ 371H ಅಂತ. ಸೊ ಅವಾಗ ಅಮಿತ್ ಶಾ ಅವರು ಸ್ಪಷ್ಟಪಡಿಸ್ತಾರೆ, ಹಾಗೇನು ಆಗಲ್ಲ, ನಿಮ್ಗೆ ಕೊಟ್ಟಿರುವಂತ ಮಾನ್ಯತೆಯನ್ನು ನಾವು ತೆಗೆದುಕೊಳ್ಳಲ್ಲ ಅಂತ. ಸೊ ಆದ್ದರಿಂದ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಇದೆಯೋ ಇಲ್ವೇ ಅಂತ. ಓಕೆ, ಸೊ ನೆಕ್ಸ್ಟ್, ಈ ಕೆಳಗಿನ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಒದಗಿಸಲಾದ ಸರಕು ಮತ್ತು ಸೇವಾ ತೆರಿಗೆ. ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ 2016ರಿಂದ ಒದಗಿಸಲಾಗಿದೆ. 43ನೇದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC ಈಸ್ ಅ ಪಾರ್ಟ್ ಆಫ್ ವಿಚ್ ಲಿಸ್ಟ್? ಸೊ ಕನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ, ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡಕ್ಕೆ ಸಂಬಂಧಪಟ್ಟಿದ್ದು. ದೆನ್ ರಸಾಯನಶಾಸ್ತ್ರದ 2020ರ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಹೆಸರುಗಳಲ್ಲಿ ಯಾರಿಗೆ ನೀಡಲಾಗಿದೆ? A ಮತ್ತು B. ಓಕೆ, ಸೊ ಎಮ್ಯುನಿಲ್ಲಾ ಚಾರೆಪೆಟಿನೇರ್ ಅಂಡ್ ಜೆನಿಫರ್ A. ಡೌಡ್ನಾ ಅಂತ. ಸೊ ಇಬ್ಬರಿಗೂ ನೀಡಲಾಗಿದೆ. ಕರೆಂಟ್ ಅಫೇರ್ಸ್. 2020 US ಓಪನ್ ಮಹಿಳಾ ಟೆನ್ನಿಸ್ ಪಂದ್ಯಾವಳಿಯನ್ನು ಗೆದ್ದವರು ಯಾರು? ನವೋಮಿ ಒಸಾಕಾ ಅವರು ಗೆದ್ದಿದ್ದಾರೆ. ಸೊ ಅದು ಕೂಡ ಕರೆಂಟ್ ಅಫೇರ್. ದೆನ್ ಕಳೆದ 7 ವರ್ಷಗಳಲ್ಲಿ 2ನೇ ಸುತ್ತಿನ ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಸ್ಪರ್ಧೆಯಲ್ಲಿ ಪ್ರವೇಶಿಸಿದ ಮೊದಲ ಭಾರತೀಯ ಸೊ ಸುಮಿತ್ ನಾಗಲ್ ಅವರು ಪ್ರವೇಶಿಸಿದ್ದಾರೆ. ಹಿಮಾಚಲ ಪ್ರದೇಶದ ಹೊಸ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ? ಬಂಡಾರು ದತ್ತಾತ್ರೇಯರವರು. ದೆನ್ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಜಗತ್ತಿನಾದ್ಯಂತ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆಚರಣೆಯನ್ನು ಮಾಡಲಾಗುತ್ತದೆ, ವಿಶ್ವ ಮಾನಸಿಕ ದಿನ ಆಗಿ. ದೆನ್ ಭಾರತೀಯ ವಾಯುಪಡೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 8ರಂದು ಆಚರಿಸಲಾಗುತ್ತದೆ ಗೈಸ್. ದೆನ್ ಸಾಕ್ಷ್ಯಚಿತ್ರ ಕಿರು ವಿಷಯ ವಿಭಾಗದಲ್ಲಿ ಆಸ್ಕರ್ಗಾಗಿ ಕಿರುಪಟ್ಟಿ ಪಡೆದಿರುವ ಭಾರತೀಯ ಚಲನಚಿತ್ರವನ್ನು ಹೆಸರಿಸಿ. ಸೊ ಪೀರಿಯಡ್ ಎಂಡ್ ಆಫ್ ಸೆಂಟೆನ್ಸ್ ಅಂತ. ಸೊ ಇದು ಆಸ್ಕರ್ಗೆ ಮಾನ್ಯತೆ ಪಡೆದಿರುವಂತಹ ಭಾರತೀಯ ಚಲನಚಿತ್ರವಾಗಿದೆ. ಅದು ನೇಮ್ ಆಫ್ ದ ಇಂಡಿಯನ್ ಫಿಲ್ಮ್ ವಿಚ್ ಇಸ್ ಶಾರ್ಟ್ ಲಿಸ್ಟೆಡ್ ಫಾರ್ ಆಸ್ಕರ್ ಇನ್ ದ ಡಾಕ್ಯುಮೆಂಟರಿ ಶಾರ್ಟ್ ಸಬ್ಜೆಕ್ಟ್ ಕ್ಯಾಟಗರಿ. ಸೊ ಲಘು ಕಿರುಚಿತ್ರಗಳಲ್ಲಿ. ಸೊ ಇದಾಗಿತ್ತು ಗೈಸ್ 100 ಕ್ವಶನ್ ಅಂಡ್ ಇದು ಎಕ್ಸಾಮ್ ನಡೆದಿರೋದು 3/1/2021ರಲ್ಲಿ. ಸೊ ನಿಮ್ ವಿಡಿಯೋ ಒಳ್ಳೇದನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈರ್ಲೆಸ್ PSI ನೀವು ಪ್ರಿಪೇರ್ ಆಗ್ತಿದೆ. ನಾವು ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಸಿಲೆಬಸ್ ನ ಅಪ್ಲೋಡ್ ಮಾಡಿದ್ವಿ. ಸೊ ಇದರಲ್ಲಿ ತುಂಬಾ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ಕೇಳಿಲ್ಲ, ಬಟ್ ಇನ್ ಫ್ಯೂಚರ್ ನೆಕ್ಸ್ಟ್ ಬರುವಂತಹ ರಿಕ್ರೂಟ್ಮೆಂಟ್ ಅಲ್ಲಿ ಆಬ್ವಿಯಸ್ಲಿ ಕೇಳ್ತಾರೆ. ಏನಕ್ಕಂದ್ರೆ 2016 ಇಂದ 19 ವರೆಗೂ ಕೇಳಿದ್ದಾರೆ, ಬಟ್ 2020 ಕೇಳಿಲ್ಲ ಅಷ್ಟೇನೆ. ಸೊ ಕಡಿಮೆ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂತ ಎಲೆಕ್ಟ್ರಾನಿಕ್ ಸಿಲೆಬಸ್ ನಾವು ಆಲ್ರೆಡಿ ಕವರ್ ಮಾಡಿದೀವಿ. ಸೊ ಜಸ್ಟ್ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಮತ್ತೆ ಮೆಂಟಲ್ ಅಬಿಲಿಟಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಾವು ಸೊಲ್ಯೂಷನ್ ಬಿಟ್ಟಿದ್ದೀವಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಸೋಣ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಬಂದು ಲೈಕ್ ಮಾಡಿ.